ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಂದಾನಗರಿಯಲ್ಲಿ ನಡೀತಾ ಇರುವಂತಹ ಬೆಳಗಾವಿ ಅಧಿವೇಶನ ಇವತ್ತು ಕೊತುಕುತಾ ಕುದಿಯೋದು ಫಿಕ್ಸ್ ಆಗಿದೆ. ರೈತರ ಜೊತೆ ಬಿಜೆಪಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ರೆಡಿಯಾಗಿದ್ದು ಅಧಿವೇಶನದ ಹೊರಗೂ ಮತ್ತು ಒಳಗೂ ಸಮರ ಸಾರಲಿದೆ. ವಿರೋಧಿ ಪಡೆ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೂಡೋದಕ್ಕೆ ಸರ್ಕಾರ ಕೂಡ ತಂತ್ರವನ್ನು ರೂಪಿಸಿದೆ. ಬೆಳಗಾವಿ ಅಧಿವೇಶನದಲ್ಲಿ ಎಂದಿನಿಂದ ಅಸಲಿ ಕದನ. 20,000 ರೈತರೊಂದಿಗೆ ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ಸಜ್ಜು. ಅಖಾಡ ಸಜ್ಜಾಗಿದೆ. ಚಳಿಯಲ್ಲೂ ಕಿಚ್ಚು ಹೊತ್ತಿಸಲು ಪ್ರತಿಪಕ್ಷಗಳು ರಣತಂತ್ರ ಹೆಣೆದಿವೆ. ಬೆಳಗಾವಿ ಅಧಿವೇಶನ ಇವತ್ತಿನಿಂದ ಕುದಿವೇಶನ ಆಗಲಿದೆ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಬೇರೆ ಬೇರೆ ವಿಚಾರಗಳು ಸ್ವಲ್ಪ ಸದ್ದು ಮಾಡಿದ್ವು. ವಿಧಾನಸಭೆ ಕಲಾಪ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಷ್ಟೇ ಸೀಮಿತವಾಗಿತ್ತು. ಆದ್ರೆ ಇಂದಿನಿಂದ ಅಸಲಿ ಗದಾಯುದ್ಧ ಶುರುವಾಗಲಿದೆ. ಅದರಲ್ಲೂ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷ ಬಿಜೆಪಿ ರೈತಾಸ್ತ್ರ ಬಿಡಲು ಮುಂದಾಗಿದೆ. ಪ್ರತಿಭಟನೆ ವೇಳೆ ನಡೆಯುತ್ತಾ ಹಂಗಾಮ, ಕಾಕಿ ಹೈ ಅಲರ್ಟ್. ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಯಲಿದೆ. ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ 20,000 ರೈತರೊಂದಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ತಯಾರಿ ಮಾಡಿಕೊಂಡಿದೆ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ನಿನ್ನೆ ಬಿಎಸಿ ಸಭೆಯಲ್ಲಿ ನಿಲುವಳಿ ನೋಟಿಸ್ ನೀಡಿದೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ, ಭತ್ತ, ತೊಗರಿ ಬೆಳೆಗಾರರಿಗೆ ಅನ್ಯಾಯವಾಗಿದೆ. ಪ್ರವಾಹ ಪರಿಹಾರ, ಅಭಿವೃದ್ಧಿಯಲ್ಲಿ ಉತ್ತರ ಕರ್ನಾಟಕ ಕಡೆಗಣನೆ ಹೀಗೆ ಹಲವು ವಿಚಾರ ಮುಂದಿಟ್ಟು ಸದನದ ಒಳಗೆ ಮತ್ತು ಹೊರಗೂ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನಿನ್ನೆ ಸಮಾವೇಶದ ಸ್ಥಳ ಪರಿಶೀಲಿಸಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ 2,400 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ನವರು ಜಾಲಿ ಜಾಲಿ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಆ ಹೋರಾಟ ಪೂರ್ತಿ ರೈತರಿಗೆ ಸಂಬಂಧಪಟ್ಟಿದ್ದು, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೋರಾಟ. ನಾವು 2.5 ವರ್ಷ ಕಾದಿದ್ದೀರಿ. ಸರ್ಕಾರದ ಹನಿಮೂನ್ ಪೀರಿಯಡ್ ಎಲ್ಲ ಮುಗಿದೋಗಿದೆ. 2.5 ವರ್ಷ ಆದ್ಮೇಲಾದರೂ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ. ಇವ್ರು ರೈತರ ಪರವಾಗಿ ಇದ್ದಿದ್ರೆ ಬಿಜೆಪಿ ಅವರು ರೈತರು ಎತ್ಕಟ್ತಾವ್ರೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರಲ್ಲ. ಯಾಕೆ 2,400 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸುಮಾರು 250-300 ಕಬ್ಬಿನ ಲಾರಿಗಳಿಗೆ ಬೆಂಕಿ ಯಾಕೆ ಇಡ್ತಾ ಇದ್ರು? ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರದ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ಸಿನವರು ಜಾಲಿ ಜಾಲಿಯಾಗಿ ಓಡಾಡ್ತಾವ್ರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ ಅಂತ ಕಿಡಿಕಾರಿದ್ರು. ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರವನ್ನು ಕೊಡೋದಾಗ್ಲಿ, ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಆಗಲಿ, ಭತ್ತ, ತೊಗರಿ, ಉದ್ದು ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನು ಮಾಡ್ದೇನೆ, ತಡ ಮಾಡ್ದೇನೆ ಅಪಚಾರವನ್ನು ಎಸಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಿಂದ ಕೂಡ ಬರೋರಿದ್ದಾರೆ. ಸುವರ್ಣಸೌಧ ಮುತ್ತಿಗೆಯನ್ನು ಹಾಕ್ತೇವೆ. ಯಾಕೆಂದರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ. ಇಲ್ಲಾದರೂ ಕೂಡ ಕನಿಷ್ಠ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ನಮಗೆ ಪರಿಹಾರವನ್ನು ಕೊಡ್ತಾರಾ ಅಂತೇಳಿ ಕಾಯ್ತಾ ಇದ್ದಾರೆ. ಆ ಪರಿಹಾರನ ಕೊಡಬೇಕು ಅನ್ನುವ ಆಗ್ರಹವೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದು. ಇನ್ನು ಬಿಜೆಪಿ ನಾಯಕರ ಈ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದು, ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ಹೇಳಿದ್ದಾರೆ. ಮಾಡ್ಲಿಕ್ಕೇನು ಅದೇ ಅವರು ರೈತರ ಪರವಾಗಿ ಮಾಡ್ತಿದ್ದಾರೆ, ಮಾಡಲಿ. ಆದರೆ ಅದ್ರಲ್ಲಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿ ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ. ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡ್ಬೇಕು ಕೇಂದ್ರದವರು ಅಂತ ಹೇಳಿದ್ರೆ ಸಂತೋಷ. ಯಾವುದು ರೈತರ ಬಗ್ಗೆ ಹೋರಾಟ ಇವರು ಮಾಡ್ತಾರೆ, ಯಾವುದೇ ಹೋರಾಟ ಮಾಡುವ ಅವರ ಪ್ರಯತ್ನ ಅದು ರಾಜಕೀಯ ಹೊರತು ಮತ್ತೇನೂ ಅಲ್ಲ. ಮೆಕ್ಕೆಜೋಳಕ್ಕೆ ದುಡ್ಡು ಕೊಡ್ತಾ ಇರೋದು ನಾವು, ಕಬ್ಬಿಗೆ ದುಡ್ಡು ಕೊಡ್ತಾ ಇರೋದು ನಾವು, ಅತಿವೃಷ್ಟಿಗೆ ದುಡ್ಡು ಕೊಟ್ಟಿರೋರು ನಾವು. ಇವ್ರು ಏನು ಮಾಡಿದ್ದಾರೆ? ಮೋದಿ ಅವರಿಂದ ಏನು ತಂದಿದ್ದಾರೆ ಹೇಳಿ ನಮಗೆ?
ನಿರ್ಮಲಾ ಸೀತಾರಾಮನ್ ಅವರಿಗೆ ನೀವು ಫೈನಾನ್ಸ್ ಮಿನಿಸ್ಟರ್ ಮಾಡಿಬಿಟ್ಟು ಕರ್ನಾಟಕದಿಂದ ಏನು ಉಪಯೋಗ ಆಯಿತು ಕರ್ನಾಟಕಕ್ಕೆ? ಒಂದು ಹೇಳಿಬಿಡ್ಲಿ, ಒಂದು ಉದಾಹರಣೆ ಕೊಟ್ಬಿಡ್ಲಿ ಇವರು ಸಾಕು. ಇವರೇ ಏನು ಪ್ರಾಬ್ಲಮ್ ಸೃಷ್ಟಿ ಮಾಡೋದು, ಇವರೇ ಪ್ರತಿಭಟನೆ ಮಾಡೋದಾ? ರೈತರೊಂದಿಗೆ ಬಿಜೆಪಿ ಪ್ರತಿಭಟನೆ ವೇಳೆ ದೊಡ್ಡ ಹಂಗಾಮವೇ ನಡೆಯುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಭದ್ರತೆ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.